ಅಶ್ವಮಂದಿರಕ್ಕೆ ಸ್ವಾಗತ. ನಾನು ಲಕ್ಷ್ಮೀ ಬಾಗಲಕೋಟಿ. ಬ್ರಹ್ಮಾಂಡ ಅಂದರೆ ಸೃಷ್ಟಿಕರ್ತ, ಆದಿ ಅಂತ್ಯ ಎಲ್ಲವೂ ಅವನೇ. ಮನುಕುಲ, ಪ್ರಾಣಿ ಹಾಗೂ ಸಸ್ಯ ಸಂಕುಲ ಸೇರಿದಂತೆ ಭೂಮಿ ಮೇಲಿನ ಹುಲ್ಲು ಕಡ್ಡಿ ಅಲುಗಾಡುವುದು ಕೂಡ ಆ ದೇವರ ಇಚ್ಛೆಯಾಗಿರುತ್ತದೆ. ಭಗವಂತನನ್ನು ಸಂತುಷ್ಟನನ್ನಾಗಿ ಮಾಡುವುದಕ್ಕೆ ಕೆಲವು ಮಾರ್ಗಗಳನ್ನು ಅನುಸರಿಸಬೇಕು. ನಾವು ಹೇಗೆ ಪೂಜಿಸ್ತೀವಿ ಎಂಬುದರ ಆಧಾರದ ಮೇಲೂ ಸಂತುಷ್ಟನಾಗಿದ್ದಾನೆಯೇ ಇಲ್ಲವೇ ಎಂಬುದನ್ನು ತಿಳಿದುಕೊಳ್ಳಬಹುದು. ಹಾಗೂ ದೇವರು ನಮ್ಮ ಪೂಜೆಯನ್ನು ಸ್ವೀಕರಿಸಿದ್ದಾನೆ, ಪೂಜೆ ಫಲಿಸಿದೆ ಎಂಬುದನ್ನು ಕೆಲವು ಧಾರ್ಮಿಕ ಮತ್ತು ಆಧ್ಯಾತ್ಮಿಕ ಲಕ್ಷಣಗಳ ಮೂಲಕ ತಿಳಿಯಬಹುದು. ಪೂಜೆಯ ನಂತರ ನಿಮ್ಮಲ್ಲಿರುವಂತಹ ಆತಂಕ, ಕೋಪ ಅಥವಾ ನಕಾರಾತ್ಮಕ ಆಲೋಚನೆಗಳು ದೂರವಾಗಿ ಮನಸ್ಸಿಗೆ ಅಪಾರವಾದ ನೆಮ್ಮದಿ ಹಾಗೂ ಸಂತೃಪ್ತಿ ಸಿಗುತ್ತದೆ. ಪೂಜೆಯ ಸಮಯದಲ್ಲಿ ಅಥವಾ ನಂತರ ದೀಪದ ಬೆಳಕು ಕಮಲದ ಆಕಾರದಲ್ಲಿ ಸುಂದರವಾಗಿ ಕಾಣಿಸುತ್ತದೆ. ಹಾಗೆ ದೇವರ ವಿಗ್ರಹವು ನಗುತ್ತಿರುವಂತೆ ಭಾಸವಾಗುವುದು ಕೂಡ ಆ ಭಗವಂತನ ನಮ್ಮ ಪೂಜೆಯನ್ನು ಸ್ವೀಕರಿಸಿದ್ದಾನೆ ಎಂಬುದು ಆಗಿದೆ. ಇನ್ನು ಪೂಜೆ ಮಾಡುವಾಗ ದೇವಸ್ಥಾನದ ಗಂಟೆ ಸದ್ದು ಕೇಳಿಸುವುದು, ಹಠಾತ್ತನೆ ಒಳ್ಳೆಯ ಪರಿಮಳ ಬರುವುದು ಅಥವಾ ಮನೆಯಿಂದ ದುಷ್ಟ ಶಕ್ತಿಗಳು ದೂರಾಗಿ ಸಕಾರಾತ್ಮಕ ವಾತಾವರಣ ಉಂಟಾಗುವುದು, ಪೂಜೆ ಮಾಡಿದ ದಿನ ಅಥವಾ ನಂತರದ ದಿನಗಳಲ್ಲಿ ದೇಗುಲಗಳಿಗೆ ದಿಢೀರ ಭೇಟಿ ನೀಡುತ್ತೇವೆ. ಹಾಗೆ ದೈವಿಕ ವಸ್ತುಗಳು ಕನಸಿನಲ್ಲಿ ಬರಬಹುದು. ಜೊತೆಗೆ ತುಂಬಾ ದಿನಗಳಿಂದ ಆಗದ ಕೆಲಸಗಳು ಸರಾಗವಾಗಿ ಆಗಿರುತ್ತವೆ. ನಮ್ಮ ಕಷ್ಟಗಳು ನಿಧಾನವಾಗಿ ಬಗೆಹರಿಯುತ್ತಾ ಬರುವುದು, ಅನಿರೀಕ್ಷಿತವಾಗಿ ಶುಭ ಸಮಾಚಾರಗಳು ಸಿಗುತ್ತವೆ. ಈ ಎಲ್ಲಾ ರೀತಿಯ ಶುಭ ಘಟನೆಗಳು ಜರುಗಿದ್ರೆ ನಾವು ಮಾಡುವ ಪೂಜೆ ದೇವರಿಗೆ ತಲುಪಿದೆ ಎಂದರ್ಥ. ಇನ್ನು ಮತ್ತೊಂದು ಪ್ರಮುಖ ವಿಷಯ ಅಂತಂದ್ರೆ, ಶಿವಪುರಾಣದ ಪ್ರಕಾರ ಪೂಜೆ ಮಾಡುವಾಗ ಹಸು ನಿಮ್ಮ ಮನೆ ಬಾಗಿಲಿಗೆ ಬಂದರೆ ದೇವರು ನಿಮ್ಮ ಪೂಜೆಯನ್ನು ಸ್ವೀಕರಿಸಿದ್ದಾನೆ ಎಂದರ್ಥ. ಅಂತಹ ಪರಿಸ್ಥಿತಿಯಲ್ಲಿ ಸಾಧ್ಯವಾದರೆ ಹಸುವಿನ ಪಾದವನ್ನು ಸ್ಪರ್ಶಿಸಿ ನಮಸ್ಕರಿಸಿ, ಜೊತೆಗೆ ಅದಕ್ಕೆ ಹುಲ್ಲು ಅಥವಾ ಆಹಾರವನ್ನ ನೀಡುವುದು ಶುಭಕರ. ಪೂಜೆಯನ್ನು ಮಾಡುವಾಗ ನಿಮ್ಮ ಮನೆಯ ಹೆಣ್ಮಕ್ಳು ಇದ್ದಕ್ಕಿದ್ದಂತೆ ಹೊರಗಿನಿಂದ ನಿಮ್ಮ ಮುಂದೆ ಬಂದರೆ ನಿಮ್ಮ ಪೂಜೆ ಯಶಸ್ವಿಯಾಗಿದೆ ಎಂದು ಭಾವಿಸಿ ದೇವರು ಜೊತೆಗೆ ದೇವತೆಗಳು ಆಶೀರ್ವಾದ ನಿಮ್ಮ ಮೇಲಿದೆ ಎಂದರ್ಥ. ಪೂಜಾ ಸಮಯ ಅಥವಾ ನಂತರದ ಸಮಯದಲ್ಲಿ ಪ್ರಕಾಶಮಾನವಾದ ಋಷಿ ಅಥವಾ ಸಂತರು ಬಾಗಿಲಿಗೆ ಬಂದರೆ ನಿಮ್ಮ ಪೂಜೆ ಯಶಸ್ವಿಯಾಗಿದೆ ಎಂದು ಭಾವಿಸಬಹುದು. ಭಕ್ತಿಯಲ್ಲಿ ಮಗ್ನರಾಗಿರುವ ಸಂತರು ಪ್ರಾಮಾಣಿಕ ಮನೋಭಾವದಿಂದ ಬಂದರೆ ನಿಮ್ಮ ಆರಾಧನೆ ಯಶಸ್ವಿಯಾಗಿದೆ ಎಂದು ತಿಳಿದುಕೊಳ್ಳಬಹುದು.